ವೆಲ್ಕಮ್ ಟು ಕಮ್ಮರ್ಡಿ ಕಿಚನ್. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಮಲ್ನಾಡ್ ಸ್ಪೆಷಲ್ ಮಲ್ನಾಡ್ ಕಡುಬು ಅಥವಾ ಉಂಡ್ಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿದ್ದೀನಿ, 1 ಆನಿಯನ್, ಕರಿಬೇವು ಮತ್ತು ಕೊತ್ತಂಬರಿ, ಕಾಯಿ ತುರಿ, ಎಣ್ಣೆ, ಸಬ್ಬಸಿಗೆ ಸೊಪ್ಪು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ಒಗ್ಗರಣೆಗೆ ಜೀರಿಗೆ, ಸಾಸಿವೆ. ನಾನಿಲ್ಲಿ ಅಕ್ಕಿ ತೊಗೊಂಡಿರೋದ್ರಿಂದ ಇದನ್ನು ರವೆ ಮಾಡ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಅಕ್ಕಿ ತರಿನೇ ಯೂಸ್ ಮಾಡ್ಕೋಬೋದು. ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಸಣ್ಣಕ್ಕೆ ಹೆಚ್ಚಿರೋ ಆನಿಯನ್ನು ಚೆನ್ನಾಗಿ ಎಲ್ಲೋ ಆಗೋ ತನಕ ಹುರ್ಕೊಳ್ಳಿ. ಆಮೇಲೆ 1 ಕಟ್ಟು ಸಬ್ಬಸಿಗೆ ಸೊಪ್ಪು, ಇದು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಳ್ಳಿ. ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಲೋಟದಲ್ಲಿ ನಾನು 2.25 ಲೋಟದಷ್ಟು ನೀರು ತೊಗೋತಾ ಇದ್ದೀನಿ. ಇದು ಚೆನ್ನಾಗಿ ನೀರು ಕುದಿಬೇಕು. ಈಗ 1 ಕಪ್ ಅಕ್ಕಿ ತರಿ ತೊಗೊಂಡ್ರೆ 2.25 ಕಪ್ ನೀರು ತೊಗೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಕುದಿತಾ ಇದೆ. ಈಗ ನಿಧಾನವಾಗಿ ಅಕ್ಕಿ ತರಿನ ಹಾಕ್ಕೊಳ್ಳೋಣ. ಗಂಟು ಆಗದಿದ್ದ ರೀತಿಯೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನೋಡಿ ಇದು ಗಟ್ಟಿ ಆಗ್ತಾ ಇದೆ. ಗಟ್ಟಿ ಆಗೋ ತನಕ ನೀವು ಚೆನ್ನಾಗಿ ಮಗ್ಚ್ತಾನೆ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಉಂಡೆ ಕಟ್ಟಕ್ಕೆ ಚೆನ್ನಾಗಾಗತ್ತೆ. ನೀವು ಇಡ್ಲಿ ಹೇಗೆ 10 to 15 ಮಿನಿಟ್ಸ್ ಸ್ಟೀಮ್ ಮಾಡ್ತಿರೋ ಹಾಗೆ ಇದನ್ನು ಉಂಡೆಗಳನ್ನು ಕಟ್ಟಿಬಿಟ್ಟು ಈ ಥರ ಇಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂದರೆ ಈ ಥರ ಕುಕ್ಕರ್ ಒಳಗಡೆ ಒಂದು ಬಟ್ಲು ಇಟ್ಬಿಟ್ಟು ಮಾಡ್ಬೋದು. ಬಿಸಿ ಬಿಸಿಯಾದ ಮಲ್ನಾಡ್ ಕಡುಬು ರೆಡಿಯಾಗಿದೆ. ಇದು ತುಪ್ಪದ ಜೊತೆಗೆ ಮತ್ತು ಕಾಯಿ ಚಟ್ನಿ ಜೊತೆಗೆ, ಜೇನು ತುಪ್ಪದ ಜೊತೆಗೆ, ಜೋನಿ ಬೆಲ್ಲದ ಜೊತೆಗೆ ಸವಿಯಲು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.